ಇವರೇ ಎಲ್ಲ ಗಿಡ ಮರಗಳು ಮುರಿದು ಹೋಗ್ತು ಉಂಟು, ಅಷ್ಟು ಗಾಳಿ. ಆಗಿದೆ ಅಂದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿನ ವರ್ಷ ಆಗಿತ್ತು. ಈ ವರ್ಷ ಅದು ಒಂದೇ ಕಾಯಿ ಆಗಿದೆ ಬಹುಶಃ. ಹೌದು, ಬೇರೆ ಎಲ್ಲಿ ಕೂಡ ಇಲ್ಲ. ಫೋನಲ್ಲಿ ಎಷ್ಟು ಗೊತ್ತಾಗೋದಿಲ್ಲಲ್ಲ ಎಂತ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಎಷ್ಟೆಲ್ಲ ಜಾಗ ಉಂಟು ಕೂರ್ಲಿಕ್ಕೆ. ಇವರಿಗಿಬ್ಬರಿಗೆ ಜಾಗ ನೋಡಿ. ಆಮೇಲೆ ಕರ್ಟನ್ ಹಿಂದೆ ಹಾಕುವ ಅಂತ, ಕಂಬಳಿ ಹಿಂದೆ ಹಾಕುವ ಅಂತ ನೋಡಲಿಕ್ಕೆ ಬಂದದ್ದು. ಇವರಿಬ್ಬರು ಇಲ್ಲಿ ಮಲಗಿದ್ದಾರೆ. ಈಗ ಉರುಳುವ ಪರಿಸ್ಥಿತಿಯಲ್ಲಿದ್ದಾನೆ. ಅಂದೀಜಾ ಇಲ್ಲದ್ರೆ ಒಲೆ ಹತ್ರ. ಇದು ಅಟ್ಟಕ್ಕೆ ಹೋಗುವ ಏಣಿ ಆಯಿತಾ ಅಂತ, ಒಳ್ಳೆ ಪ್ಲೇಸ್ ಏನಿಲ್ಲ ಕೂರ್ಲಿಕ್ಕೆ. ಇಲ್ಲಿ ಚೆಂದ ಕೂತಿದ್ದಾನೆ. ಶೋಭನ, ನಂದೀಜಾ ಬೀಳುದು ಬೇಡ ಇನ್ನು, ಆಯಿತಾ? ಒಂದೀಜಾ ಈಗ ಎಲ್ಲಿಂಟು ನೀಲಿ ಕಣ್ಣುಗಳು? ಹೋಯ್ತಲ್ಲ, ಹಳದಿಯಾಗಿದೆ ಇಬ್ಬರದು ಕೂಡ. ಮಳೆ ಇಲ್ಲ ಅಂತ ಅಂದ್ಕೊಂಡದ್ದು, ಜೋರು ಬರ್ಲಿಕ್ಕೆ ಶುರುವಾಯ್ತು. ನಾನು ಅಲ್ಲಿಂದ ಓಡಿ ಬಂದೆ, ಯಾಕಂದರೆ ಒಂದು ಫೋನ್ ಒದ್ದಾಗ್ತಿತ್ತು, ಮತ್ತು ರನ್ ಕೊಡ್ಸ ಇಟ್ಕೊಂಡು ಹೋಗಿರಲಿಲ್ಲ. ಒಳ್ಳೆ ಬಿಸಿಲಿತ್ತು. ಈಗ ನೋಡಿ ಎಂಥ ಮಳೆ. ಸೊಪ್ಪು ಇರುವಾಗ ಮಳೆ ಬಂತು ಅಂತೇಳಿ ಮನೆಗೆ ಬಂದು ರೈನ್ ಕೋಟ್ ಹಾಕೊಂಡೋಗಿ ಒಂದು ಕಟ್ಟ ಸೊಪ್ಪು ಆಗೋಷ್ಟರಲ್ಲಿ ಮಳೆ ಬಿದ್ದಿತ್ತು. ಈಗ ಇನ್ನೂ ರಶ್ ತಗೊಳ್ಳಿಕ್ಕಿಲ್ಲ, ಹೇಗೂ ಒದ್ದೆ ಆಗಿದ್ದೇನೆ, ಕೋಟೆಲ್ಲ ಒದ್ದೆ ಆಗಿದೆ. ಇನ್ನು ಸೀದಾ ಹುಲಿಗೆ ಹೋಗೋದು. ಅದಕ್ಕಿಂತ ಮುಂಚೆ ನಾನು ನೀರು ಕುಡಿಲಿಕ್ಕೆ ಹೋಗಿದ್ದೆ ಆಯಿತಾ. ನನ್ನ 2 ಮಕ್ಕಳು ಇದ್ದಾರಲ್ಲ, ಅವರಿಬ್ಬರು ಜೋಕಾಲಿಯಲ್ಲಿ ಕೂತಿದ್ದಾರೆ. ಕ್ಯೂಟ್ ಕಾಣ್ತಿದ್ದಾರೆ. ಈಗ ನಿಮಗೆ ಕರ್ಕೊಂಡೋಗಿ ತೋರಿಸ್ತೇನೆ ಹೇಗೆ ಕಾಣ್ತಿದ್ದಾರೆ ಅಂತ. ಇಲ್ಲಿ ನೋಡಿ ಅಂತೆ, ಯಾವ ಧೈರ್ಯದಲ್ಲಿ ಕೂತದ್ದು ಇವರು. ಇವರಿಬ್ಬರ ಬಾರಕ್ಕೆ ಜುರ್ಕ್ ಅಂತ ಹೇಳಿ ಬಿದ್ದರೆ ಕೆಳಗೆ. ಅಂದೀಜಾ, ಅಂದೀಜಾ, ಅಂಬೂಜಾ. ನಂದಿದ್ದದು ಅಂದಿಯಾಗಿದೆ, ಶಂಬಿದ್ದದು ಅಂಬು ಆಗಿದೆ. ಇವನು ಅಂಬೂಜಾ, ಇವನು ಅಂದೀಜಾ. ಅಂದೀಜಾ, ಅಂದಿ ಅಂದಿ, ಅಂದಿ. ಆಯಿತು ಒಂದು ಕಟ್ಟ, ಇಷ್ಟು ಕ್ಲೀನ್ ಆಯಿತು. ಪೂರ ಕೂಡ ಬಂದಿದ್ದಾನೆ ಇವತ್ತು. ಈಗ ನಾನು ಹುಲ್ಲು ಹಿರಿಯುವಷ್ಟರಲ್ಲಿ ಮಳೆ ಬಿಟ್ಟಿತ್ತು. ಹಾಗೊಮ್ಮೆ ಹೊಳೆ ಹತ್ರಕ್ಕೆ ಹೋಗಿ ಬರುವ. ಇಲ್ಲೇ ಹೊಳೆ ನಮ್ಮದು. ಇವತ್ತಿಷ್ಟು ಚೆಂದ ಉಂಟು ನೋಡಿ. ನಿನ್ನೆ ಕೆಂಪು ಕೆಂಪು ನೀರಿತ್ತಲ್ಲ, ಅದು ತಿಳಿಯಾಗಿದೆ. ಅಷ್ಟು ತಿಳಿ ಅಂತ ಹೇಳಲಿಕ್ಕಾಗೋದಿಲ್ಲ, ನಿನ್ನೆಗಿಂತ ಕ್ಲೀನ್ ಉಂಟು.
ಹುಲ್ಲಾಯಿತು. ಹುಲ್ಲಾಗಿ ಮನೆ ಬಂದರೆ ನೋಡಿ ಇವರು ಮಳೆ ನಿಂತಿದೆಯಲ್ಲ, ಅಮ್ಮ ಎಲ್ಲಿ ಸಿಗ್ತಾಳೆ ಅಲ್ಲಿ ಫಾಲೋ ಮಾಡೋದು. ಅವಳದು ಮೂಡ್ ಸ್ವಿಂಗ್ಸ್ ಇದ್ದ ಹಾಗೆ ಆಯಿತಾ. ಪ್ರೀತಿ ಇದ್ದರೆ ಚಂದ ಕೊಂಡಾಟ ಮಾಡಿ ಹಾಲು ಕೊಡ್ತಾಳೆ, ಇಲ್ಲಾದರೆ 2 ಬೀಸ್ತಾಳೆ. ಇಲ್ಲಿ ಇವರಿಬ್ಬರು ಸಹ ಇದ್ದಾರೆ ನೋಡಿ. ಅಂತೆ ಅವಶ ಅಮ್ಮು ಒಟ್ಟಿಗೆ ಫಾಲೋ ಮಾಡಿಕೊಂಡೇ ಬರೋದು ಅಮ್ಮನೊಟ್ಟಿಗೆ. ಒದ್ದೆ ಆಗಿದ್ದಾನೆ, ಆ ಥರ ಒದ್ದೆ ಆಗಿದ್ದಾನೆ, ಎಲ್ಲ ಕೂತ್ಕೊಂಡು ಅನ್ನಿಸ್ತದೆ. ನಂದಿ ನಂದಿ ಹಾಕೊಳ್ಳಿ, ಬಂದ ಕ್ಯೂಟಲ್ಲ ಬಿಡಿ ಬಿಡಿಯಾಗಿ ನನ್ನ ನಂದಿ. ಬಿಳಿ ಕಲ್ಲರಿದು ಇರಲಿಲ್ಲ ನಮ್ಮ ಮನೆಯಲ್ಲಿ ಬೆಕ್ಕಿದು. ಹುಲ್ಲೇರುವಾಗ ಕೋಟ್ ಮತ್ತು ಪ್ಯಾಂಟ್ ಅಲ್ಲೇ ಬಿಟ್ಟು ಬಂದಿದ್ದೆ, ಅಂದರೆ ಮಳೆ ಬಿಟ್ಟಿತ್ತಲ್ಲ, ಇನ್ನು ಅದು ಹುಲ್ಲೇರುವೆ ಕಷ್ಟ ಆಗ್ತದೆ ಅಂತ. ಹಾಗೆ ರಿಟರ್ನ್ ತಗೊಂಡು ಬರುವಾಗ ಇನ್ನೊಂದು ರಸ್ತೆಯಲ್ಲಿ ಬಂದೆ ಮನೆಗೆ. ಇಲ್ಲೊಂದು ಸ್ಪೆಷಲ್ ಸಿಕ್ಕಿತ್ತು ನನಗೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಇದು ನೋಡಲಿಕ್ಕೆ ಸಿಕ್ಕಿರಲಿಕ್ಕಿಲ್ಲ, ಆ್ಯಂಡ್ ಅದು ಆಗಿರಲಿಲ್ಲ ನಮ್ಮ ಮನೆಯಲ್ಲಿ. ನಾನು ಚಿಕ್ಕಿರುವಾಗ ಮತ್ತು ಪುಚ್ಚಕ ಇಲ್ಲಿರುವಾಗ ಓದ್ತಿರುವಾಗ ಎಲ್ಲ ನಮ್ಮ ಮನೇಲಿ ಇದು ಸುಮಾರಷ್ಟು ಆಗ್ತಾಯಿತ್ತು. ಈ ಸಲ ಆಗಿದೆ, ಅಂದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿನ ವರ್ಷ ಆಗಿತ್ತು, ಅದಾದಮೇಲೆ ಇವತ್ತೇ ಆಗಿರೋದು. ಸೊ ಇದಕ್ಕೆ ನಾವು ಮಾಬಲ ಹಣ್ಣು ಅಂತ ಹೇಳ್ತೇವೆ, ಬೇರೆ ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದರದೊಂದು ರಾಶಿ ಇತ್ತು ಆಯಿತಾ ನಮ್ಮ ತೋಟದಲ್ಲಿ. ಅದು ಮುಳ್ಳಿದು ಗಿಡ, ಅಂದರೆ ಇದು ನಮ್ಮ ನಿಂಬೆ ಮತ್ತು ಆರೆಂಜ್, ಕಿತ್ತಳೆ ಇದರ ಪ್ರಭೇದಕ್ಕೆ ಸೇರಿರುವಂತಹ ಒಂದು ಗಿಡ. ಇದರಲ್ಲಿ ಒಂದು ದೊಡ್ಡ ಕಾಯಿ ಆಗ್ತದೆ, ಈ ಚಕೋತದ ಟೈಪ್, ಆದರೆ ಚಕೋತ ಅಲ್ಲ, ಅದೇ ಥರ. ನಾನು ಹೀಗೆ ಹೋಗಬೇಕಾದ್ರೆ ನೋಡಬೇಕಾದ್ರೆ ಕಂಡಿತ್ತು ಇದರಲ್ಲಿ ಒಂದು ಕಾಯಿ, ಹಾಗಾಗಿ ತುಂಬ ಖುಷಿ ಆಯಿತು. ನಿಮ್ಮ ಹತ್ರ ಸಹ ಹೇಳ್ಕೊಳ್ಳುವ ಅಂತ ಅನಿಸಿತು. ಬನ್ನಿ. ಇದರದ್ದು ಎಲೆ ಈ ಥರ ಇರ್ತದೆ, ಇದಕ್ಕೆ ಮುಳ್ಳು ಕೂಡ ಇರ್ತದೆ. ಅಂದರೆ ಈಗ ನನಗೆ ಸದ್ಯಕ್ಕೆ ಮುಳ್ಳು ಎಲ್ಲಿ ಸಹ ಕಾಣಿಸ್ತಾ ಇಲ್ಲ ನೋಡಿ, ಈ ಥರ ಮುಳ್ಳು, ಅದು ತುಂಬ ಶಾರ್ಪ್ ಇರ್ತದೆ ಆಯಿತಾ. ಇದರಲ್ಲಿ ಈ ವರ್ಷ ಒಂದು ಕಾಯಿಯಾಗಿದೆ ನೋಡಿ, ಎಷ್ಟು ಚೆಂದ ಉಂಟಲ್ಲ, ದೊಡ್ಡದುಂಟು. ಇದನ್ನು ಹೊರಗಿದು ಸಿಪ್ಪೆ ತೆಗೆದು ಯಾವ ಥರ ತಿನ್ನೋದು ಅಂತ ನಾನು ನಿಮಗೆ ಇದನ್ನು ಕೊಯ್ದಾದ್ಮೇಲೆ ಹೇಳ್ತೇನೆ. ಇದು ನನಗೆ ಬೆಳೆದ ಥರ ಕಾಣಿಸ್ತದೆ ನೋಡಿ, ಅಂತೆ ಈ ಥರ ಇರ್ತದೆ. ಎಷ್ಟು ಚೆಂದ ಉಂಟಲ್ಲ. ಈ ವರ್ಷ ಅದು ಒಂದೇ ಕಾಯಿಯಾಗಿದೆ ಬಹುಶಃ, ಹೌದು, ಬೇರೆ ಎಲ್ಲಿ ಕೂಡ ಇಲ್ಲ. ಇದು ಒಂದೇ ಗಿಡ ಇರೋದು. ಇದನ್ನು ಮುಟ್ಟಿದಾಗ ಒಂದೆಷ್ಟು ಪರಿಮಳ ಬರ್ತದೆ ಗೊತ್ತುಂಟಾ, ಹುಳಿ ಹುಳಿ ನಿಂಬೆ ಥರ. ಇದು ಈಗ ಹಣ್ಣಾಗುವಂಥ ಸೀಸನ್. ದೇವ್ರೇ, ಕಣ್ಣೆದುರೇ ಇದು ಮುರಿದು ಬೀಳ್ತುಂಟು. ಎಂಥ ಗಾಳಿ ಇವತ್ತು, ನನಗೆ ಭಯ ಆಗ್ತುಂಟು. ನಮ್ಮ ಸೋಲಾರ್ ಟರ್ಪಲಿಗೆ ಏನಾಗಲಿಲ್ಲ ಆದರೆ ಸಾಕಿತ್ತು. ದೇವ್ರೇ, ಎಲ್ಲ ಗಿಡ ಮರಗಳು ಮುರಿದು ಹೋಗ್ತುಂಟು, ಅಷ್ಟು ಗಾಳಿ ಬರ್ತುಂಟು. ಗಾಳಿಯೊಟ್ಟಿಗೆ ಮಳೆ ಸಹ. ಭಗವಂತ, ಗಾಳಿ ಅಂದರೆ ಭಯ ಅಂದರೆ ಭಯ. ಯಾಕಂದರೆ ನಾವು ಚಿಕ್ಕ ಇರುವಾಗ ನಮ್ಮ ಮನೆಗೆ ಮರ ಬಿದ್ದಿತ್ತಾಯ್ತಾ, ಇದು ಇಲ್ಲೇ ಇದ್ದದ್ದು ಮರ, ಅಲ್ಲಿ ಮನೆ ಇತ್ತು. ನಮ್ಮ ಅಮ್ಮ ಕರೆದದ್ದು, ಬನ್ನಿ ಮಕ್ಕಳೇ ಮರ ಬೀಳ್ತುಂಟು ಅಂತ. ನಾನು ಮತ್ತೆ ಪುಚ್ಚಕ್ಕ ಓಡಿ ಹೋಗಿ ಕೊಟ್ಟಿಗೆಯಲ್ಲಿ ನಿಲ್ಲಬೇಕಾದ್ರೆ ಮರ ಮನೆಗೆ ಬಿದ್ದ ಆಗಿದೆ. ಅಷ್ಟು ದೊಡ್ಡ ಮರ, ಅದು ಬೇರೆಯವರ ಜಾಗದಲ್ಲಿ ಇತ್ತು. ಅದನ್ನು ಕಳಿಸ್ಲಿಕ್ಕೂ ಸಹ ನಮ್ಮಿಂದ ಆಗಿರಲಿಲ್ಲ. ಅದಕ್ಕೆ ಗಾಳಿ ಅಂದರೆ ತುಂಬ ಭಯ ನನಗೆ. ಫೋನಲ್ಲಿ ಎಷ್ಟು ಗೊತ್ತಾಗೋದಿಲ್ಲಲ್ಲ ಎಂಥ ಗಾಳಿ ಬರ್ತುಂಟು ಗೊತ್ತುಂಟಾ. ಇಡೀ ಮರಗಳೆಲ್ಲ ಆಚೆ ಈಚೆ ಹಂದರ್ತುಂಟು. ಮಧ್ಯಾಹ್ನ ಮೇಲಿಂದ ಜೋರು ಮಳೆ, ಒಂದು 10 ನಿಮಿಷ ಬಿಟ್ಟಿತ್ತು ಅಂತ ಕಾಣಿಸ್ತದೆ. ಮತ್ತು ಮಳೆ ಹೊರಗೆ ಹೋಗಲೇ ಇಲ್ಲ. ಮಧ್ಯಾಹ್ನಕ್ಕಿಂತ ಮುಂಚೆ ಹುಲ್ಲು ಸೊಪ್ಪೆಲ್ಲ ತಂದು ದನಗಳನ್ನು ಹಟ್ಟಿಯಲ್ಲಿ ಕಟ್ಟಿ ಹಾಕಿ ಅವುಗಳಿಗೆ ತಿನ್ನಲಿಕ್ಕೆಲ್ಲ ಹಾಕಿದ ಮೇಲೆ ಹೊರಗೆ ಹೋದದ್ದು ಇಲ್ಲ.